ಕೂತ್ಕೊಂಡು ಯಾವುದೇ ರೀತಿ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ರೀತಿ ನಾವೆಲ್ಲ ಸಮಸ್ಯೆನ ಬಗೆಹರಿಸಿಲ್ಲ ಅಂತಿಲ್ಲ. ಯಾವುದೇ ಒಂದು ವಿಷಯ ಬಂದರೂ ಕೂಡ ನಮ್ಮ ವಾಣಿಜ್ಯ ಮಂಡಳಿ ಬಗೆಹರಿತಾ ಇದೆ. ಇನ್ನು ಒಂದೇ ಎರಡು ಸಮಸ್ಯೆಗಳು ನಮ್ಗೆ ಗೊತ್ತಿದ್ರೆ ಆಗ್ತಿರ್ಬೋದು ಅಂತ ನಮ್ಗೆ ಗೊತ್ತಿಲ್ಲ. ಅದನ್ನ ನಾನು ಇವತ್ತು ಮೇಡಮ್ ಅವರಲ್ಲಿ ಒಂದು ಮನವಿ ಮಾಡಿದೆ. ಮೇಡಮ್, ನಮ್ಮಲ್ಲಿ ಚಿತ್ರರಂಗದಲ್ಲಿ ಹಿರಿಯರು ನಮ್ಮ ಒಂದು ಯಾವುದೇ ಹಿಂದೆ ಎಲ್ಲ ಕರೆದವರು ಕೂಡ ಒಂದು ಯಾವ ಒಂದು ವಿಷಯ ನಮ್ಮ ಮೀಟಿಂಗ್ ಕರೆದವರು ಕೂಡ ಈಗ ಮೇಡಮ್ ಸರೋಜಿ ಮೇಡಮ್ ಇರ್ಬೋದು, ಆಮೇಲೆ ತುಂಬ ದಾದಾ ಮೇಡಮ್ ಇರ್ಬೋದು. ಅವಾಗ ಹೇಳ್ತಾ ಇದ್ರು ನಮ್ಗೆಲ್ಲ ಇವಾಗೆಲ್ಲ ಕ್ಯಾರ ಒಂದು ಮುಂದೆ ಬಟ್ಟೆ ಚೇಂಜ್ ಮಾಡಿ ಪಕ್ಕದಲ್ಲಿ ಚೇಂಜ್ ಮಾಡ್ಕೊಂಡು ಜಲ್ದಿ ಶೂಟಿಂಗ್ ಲೇಟ್ ಆಗ್ತಿದ್ವಿ ಅಂತ ಬರ್ತಾ ಇದ್ವಿ ಅಂತ ಒಂದು ಕಾಲ ಇತ್ತು. ಜನರೇಷನ್ ಗ್ಯಾಪ್ ಬಂದ್ಮೇಲೆ ಇವತ್ತು ನಾವೆಲ್ಲವೂ ಕೂಡ ಹೆಣ್ಮಕ್ಳು ಸುರಕ್ಷಿತ ಇರ್ತಕ್ಕಂಥ ಒಂದು ಕ್ಯಾರ ಅನ್ಕೊಳ್ತೀವಿ. ಅವರಿಗೆ ಆದಂತ ಸಪರೇಟ್ ನಾವೆಲ್ಲವನ್ನು ನೋಡ್ಕೊಳ್ತಾ ಇದ್ದೀವಿ. ನಮ್ಮ ಚಿತ್ರರಂಗದಲ್ಲಿ ಯಾವುದೇ ರೀತಿ ಇಲ್ಲ. ಇದು ಉಟ್ಕೊಂಡು ನೀಟಿಂದ ಉಟ್ಕೋತು, ನೀಟಿಂದ ಉಟ್ಕೊಂಡಿದ್ದನ್ನ ಇದನ್ನೆಲ್ಲ ಇಷ್ಟೊಂದು ದೊಡ್ಡ ಮಾಡಂಗಿರ್ಲಿಲ್ಲ. ಯಾವುದೋ ರೀತಿ ನಮ್ಮ ಚಿತ್ರರಂಗ ಏನೋ ತೊಂದರೆ ಆಗಿದೆ ಅಂತ ನಾವು ತೋರಿಸ್ತಾ ಇದ್ವಿ. ಮಹಿಳಾ ಸಂಘದ ವಿರೋಧ ಯಾರು ಮಾಡಿಲ್ಲಮ್ಮ. ನಾವು ಯಾವುದೋ ಒಂದು ಕಮಿಟಿ ಮಾಡಲಿಕ್ಕೆ ಯಾವುದೋ ಖಂಡಿತ ವಿರೋಧ ಮಾಡಿಲ್ಲ. ಮಾಡಿ ಆದ್ರೆ ನಮ್ಮಲ್ಲಿ ಅವ್ರು ವಾಣಿಜ್ಯ ಮಂಡಳಿ ಬಿಟ್ಟಿದ್ದಾರೆ. ಅವರೊಂದು ರೂಲ್ಸ್ಗಳು ಹಾಕೊಂಡಿದ್ದಾರೆ, ಏನೇ ನಿಯಮಗಳಿದಾವೆ ಹಾಕೊಂಡಿದ್ದಾರೆ. ಆ ನಿಯಮಗಳನ್ನ ನಮ್ಮ ವಾಣಿಜ್ಯ ಮಂಡಳಿ ಕೂತು ಚರ್ಚೆ ಮಾಡಿ ರಾಜಕಾರಣಿ ಅಂತ ಅದೇ ಹೇಳಿದ್ದು. ನಮ್ದೇ ಒಂದು ಕಮಿಟಿ ಮಾಡ್ಕೊಂಡು ನಾವು ಚರ್ಚೆ ಮಾಡಿ ಯಾವ್ದು ಮಾಡ್ಬೋದು ಯಾವ್ದು ಮಾಡೋಕ್ಕಾಗಲ್ಲ, ಅವ್ರು ಕೊಟ್ಟಂತ ರೂಲ್ಗಳು ನಿಯಮಗಳು ಏನಿದೆಯೋ ಅದನ್ನ ನಾವು ಚರ್ಚೆ ಮಾಡಿ ಅದನ್ನ ನಾವು ನಿಮ್ಗೆ ತಿಳಿಸ್ತೀವಿ ಅಂತ ಕಮಿಟಿನ ಮಾಡಿ. ಅದಕ್ಕೆ ನಮ್ಮಲ್ಲಿ ನಮ್ಮ ರಾಕೇಶ್ ಸಾರ್ ಏನ್ ಹೇಳಿದ್ರು ಅಂದ್ರೆ, ನಮ್ಮ ಒಂದು ಸಂಘ ನಮ್ಮ ಒಂದು ವಾಣಿಜ್ಯ ಮಂಡಳಿ ನಾವು ನೀವು ಒಂದು ರೂಲ್ಸ್ ಏನಿದೆ ಕೊಡಿ, ಆ ರೂಲ್ಸ್ ನಾವು ಕೂತ್ಕೊಂಡು ಚರ್ಚೆ ಮಾಡಿ ನಮ್ಮ ಫಸ್ಟ್ ನಾವು ಚರ್ಚೆ ಮಾಡಿ ನಿಮ್ಗೆ ರೂಲ್ ಎಲ್ಲ ಮಾಡಿದ್ವಿ ಅಂತ ನಾವು ನಿಮ್ಗೆ ಲೆಟರ್ ಕಳಿಸ್ತೀವಿ ಅಂತ ಹೇಳಿದ್ರು. ಅವರೆಲ್ಲ ಕೂತ್ಕೊಂಡು ಯಾವುದೇ ರೀತಿ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ರೀತಿ ನಾವೆಲ್ಲ ಸಮಸ್ಯೆನ ಬಗೆಹರಿಸಿಲ್ಲ ಅಂತಿಲ್ಲ. ಯಾವುದೇ ಒಂದು ವಿಷಯ ಬಂದರೂ ಕೂಡ ನಮ್ಮ ವಾಣಿಜ್ಯ ಮಂಡಳಿ ಬಗೆಹರಿತಾ ಇದೆ. ಇನ್ನು ಒಂದೇ ಎರಡು ಸಮಸ್ಯೆಗಳು ನಮ್ಗೆ ಗೊತ್ತಿದ್ರೆ ಆಗ್ತಿರ್ಬೋದು ಅಂತ ನಮ್ಗೆ ಗೊತ್ತಿಲ್ಲ. ಅದನ್ನ ನಾನು ಇವತ್ತು ಮೇಡಮ್ ಅವರಲ್ಲಿ ಒಂದು ಮನವಿ ಮಾಡಿದೆ. ಮೇಡಮ್, ನಮ್ಮಲ್ಲಿ ಚಿತ್ರರಂಗದಲ್ಲಿ ಹಿರಿಯರು ನಮ್ಮ ಒಂದು ಯಾವುದೇ ಹಿಂದೆ ಎಲ್ಲ ಕರೆದವರು ಕೂಡ ಒಂದು ಯಾವ ಒಂದು ವಿಷಯ ನಮ್ಮ ಮೀಟಿಂಗ್ ಕರೆದವರು ಕೂಡ ಈಗ ಮೇಡಮ್ ಸರೋಜಿ ಮೇಡಮ್ ಇರ್ಬೋದು, ಆಮೇಲೆ ತುಂಬ ದಾದಾ ಮೇಡಮ್ ಇರ್ಬೋದು. ಅವಾಗ ಹೇಳ್ತಾ ಇದ್ರು ನಮ್ಗೆಲ್ಲ ಇವಾಗೆಲ್ಲ ಕ್ಯಾರ ಒಂದು ಮುಂದೆ ಬಟ್ಟೆ ಚೇಂಜ್ ಮಾಡಿ ಪಕ್ಕದಲ್ಲಿ ಚೇಂಜ್ ಮಾಡ್ಕೊಂಡು ಜಲ್ದಿ ಶೂಟಿಂಗ್ ಲೇಟ್ ಆಗ್ತಿದ್ವಿ ಅಂತ ಬರ್ತಾ ಇದ್ವಿ ಅಂತ ಒಂದು ಕಾಲ ಇತ್ತು. ಜನರೇಷನ್ ಗ್ಯಾಪ್ ಬಂದ್ಮೇಲೆ ಇವತ್ತು ನಾವೆಲ್ಲವೂ ಕೂಡ ಹೆಣ್ಮಕ್ಳು ಸುರಕ್ಷಿತ ಇರ್ತಕ್ಕಂಥ ಒಂದು ಕ್ಯಾರ ಅನ್ಕೊಳ್ತೀವಿ. ಅವರಿಗೆ ಆದಂತ ಸಪರೇಟ್ ನಾವೆಲ್ಲವನ್ನು ನೋಡ್ಕೊಳ್ತಾ ಇದ್ದೀವಿ. ಹೋಗಿ ಫೋನ್ ಮಾಡಿದ್ದಾರೆ, ಒಂದಷ್ಟು ಜನ ಮೇಲ್ ಕಳಿಸಿದ್ದಾರೆ ಪಬ್ಲಿಕ್ ಆಗಲ್ಲ ಅಂತ, ಒಂದಷ್ಟು ಜನ ಬಂದಿದ್ದಾರೆ. ಒಂದವರು ಕೂಡ ಒಳ್ಳೆ ಚರ್ಚೆ ಆಗಿದೆ. ನಾನು ಹೇಳ್ತಾ ಇರೋದು ಇಷ್ಟೇನೆ, ನಾನು ಮೇಡಮ್ ಅಂತ ನಾನು ಹೇಳಿದ್ದು ಇಷ್ಟೇನೆ. ಇದು ನಮ್ಮ ಚಿತ್ರರಂಗದಲ್ಲಿ ನೀವು ನಿಮ್ಮ ಒಂದು ವುಮೆನ್ಸ್ ಲೀಗ್ ಅಧ್ಯಕ್ಷರು ಅಂದರೆ ಇಡೀ ಕರ್ನಾಟಕಕ್ಕೆ ಇರ್ತಾರೆ, ಒಂದಕ್ಕಿಲ್ಲ. ಒಳ್ಳೆ ಚಿತ್ರರಂಗಕ್ಕೆ ಒಬ್ಬರಿಗೆ ನೀವು ಎಷ್ಟೊಂದು ಇಂಟ್ರೆಸ್ಟ್ ಹೋಗ್ತೀವಿ, ಎಲ್ಲ ರಂಗದಲ್ಲೂ ತಗೊಳ್ಳಿ ಅನ್ನೋ ಮಾತನ್ನು ಕೂಡ ಅವ್ರು ಮೇಡಮ್ ಕೇಳಿದ್ರು. ಎಲ್ಲ ರಂಗದಲ್ಲೂ ಕೂಡ ಆಗಲಿ. ಒಂದು ಹೆಣ್ಮಕ್ಳು ಎಲ್ಲೆಲ್ಲಿ ಶೋಷಣೆಗಳು ಆಗ್ತಿದ್ದಾವೆ ಅಲ್ಲೆಲ್ಲ ಕಡಿಮೆ ಆಗ್ಬೇಕು. ಇಲ್ಲ ಆ ಥರದೇನಿಲ್ಲ. ಭಾವನವರು ಅವ್ರು ಏನು ಚಿತ್ರರಂಗದಲ್ಲಿ ಅವ್ರ ಹಿರಿಯ ನಟಿಯಾಗಿ ಏನೇನು ಆಗಿತ್ತು, ನಮ್ಗೆ ಈ ಥರ ಒಂದು ಸಮಸ್ಯೆಗಳು ಆಗಿಲ್ಲ, ಆದರೂ ಕೂಡ ಕೆಲವು ಅಂಥದ್ದೇನು ನಡೆದಿಲ್ಲ ಅನ್ನೋ ಭಾವನ ಅವ್ರು ಹೇಳ್ತಿದ್ರು. ಅದಕ್ಕೆ ಕೆಲವರು ಇರ್ತಾ ಕೆಲವು ಅಪೋಸ್ ಮಾಡ್ತಾರೆ. ಈಗ ನಟಿಯರು ಇದ್ದಾರೆ, ಡೈರೆಕ್ಟರ್ ಇದ್ದಾರೆ, ಪ್ರೊಡ್ಯೂಸರ್ ಇದ್ದಾರೆ, ಎಲ್ಲರೂ ಇದ್ದು ಈ ಸಮಸ್ಯೆ ಆಗ್ತಿದೆ ಅಂತ ಡೈರೆಕ್ಟ್ ಆಗಿ ಹೇಳಿಕ್ಕೆ ಆಗತ್ತಾ? ಎಲ್ಲರೂ ಯಾಕೆ ಬೇಕಿತ್ತು? ಕಮಿಟಿನ ಮಾಡಿ. ಅದಕ್ಕೆ ನಮ್ಮಲ್ಲಿ ನಮ್ಮ ರಾಕೇಶ್ ಸಾರ್ ಏನ್ ಹೇಳಿದ್ರು ಅಂದ್ರೆ, ನಮ್ಮ ಒಂದು ಸಂಘ ನಮ್ಮ ಒಂದು ವಾಣಿಜ್ಯ ಮಂಡಳಿ ನಾವು ನೀವು ಒಂದು ರೂಲ್ಸ್ ಏನಿದೆ ಕೊಡಿ, ಆ ರೂಲ್ಸ್ ನಾವು ಕೂತ್ಕೊಂಡು ಚರ್ಚೆ ಮಾಡಿ ನಮ್ಮ ಫಸ್ಟ್ ನಾವು ಚರ್ಚೆ ಮಾಡಿ ನಿಮ್ಗೆ ರೂಲ್ ಎಲ್ಲ ಮಾಡಿದ್ವಿ ಅಂತ ನಾವು ನಿಮ್ಗೆ ಲೆಟರ್ ಕಳಿಸ್ತೀವಿ ಅಂತ ಹೇಳಿದ್ರು. ನಮ್ಮ ಚಿತ್ರರಂಗದಲ್ಲಿ ಯಾವುದೇ ರೀತಿ ಇಲ್ಲ. ಇದು ಉಟ್ಕೊಂಡು ನೀಟಿಂದ ಉಟ್ಕೋತು, ನೀಟಿಂದ ಉಟ್ಕೊಂಡಿದ್ದನ್ನ ಇದನ್ನೆಲ್ಲ ಇಷ್ಟೊಂದು ದೊಡ್ಡ ಮಾಡಂಗಿರ್ಲಿಲ್ಲ. ಯಾವುದೋ ರೀತಿ ನಮ್ಮ ಚಿತ್ರರಂಗ ಏನೋ ತೊಂದರೆ ಆಗಿದೆ ಅಂತ ನಾವು ತೋರಿಸ್ತಾ ಇದ್ವಿ. ಮಹಿಳಾ ಸಂಘದ ವಿರೋಧ ಯಾರು ಮಾಡಿಲ್ಲಮ್ಮ. ನಾವು ಯಾವುದೋ ಒಂದು ಕಮಿಟಿ ಮಾಡಲಿಕ್ಕೆ ಯಾವುದೋ ಖಂಡಿತ ವಿರೋಧ ಮಾಡಿಲ್ಲ. ಮಾಡಿ ಆದ್ರೆ ನಮ್ಮಲ್ಲಿ ಅವ್ರು ವಾಣಿಜ್ಯ ಮಂಡಳಿ ಬಿಟ್ಟಿದ್ದಾರೆ. ಅವರೊಂದು ರೂಲ್ಸ್ಗಳು ಹಾಕೊಂಡಿದ್ದಾರೆ, ಏನೇ ನಿಯಮಗಳಿದಾವೆ ಹಾಕೊಂಡಿದ್ದಾರೆ. ಆ ನಿಯಮಗಳನ್ನ ನಮ್ಮ ವಾಣಿಜ್ಯ ಮಂಡಳಿ ಕೂತು ಚರ್ಚೆ ಮಾಡಿ ರಾಜಕಾರಣಿ ಅಂತ ಅದೇ ಹೇಳಿದ್ದು. ನಮ್ದೇ ಒಂದು ಕಮಿಟಿ ಮಾಡ್ಕೊಂಡು ನಾವು ಚರ್ಚೆ ಮಾಡಿ ಯಾವ್ದು ಮಾಡ್ಬೋದು ಯಾವ್ದು ಮಾಡೋಕ್ಕಾಗಲ್ಲ, ಅವ್ರು ಕೊಟ್ಟಂತ ರೂಲ್ಗಳು ನಿಯಮಗಳು ಏನಿದೆಯೋ ಅದನ್ನ ನಾವು ಚರ್ಚೆ ಮಾಡಿ ಅದನ್ನ ನಾವು ನಿಮ್ಗೆ ತಿಳಿಸ್ತೀವಿ ಅಂತ